ವಿಜ್ಞಾನ ಮತ್ತು ಅತೀಂದ್ರಿಯ ಶಕ್ತಿಗಳ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅತೀಂದ್ರಿಯ ಶಕ್ತಿಗಳ ಬಗ್ಗೆ ವೈಜ್ಞಾನಿಕ ನಿಲುವನ್ನು ಹೊಂದಿರುವಂತಹ ಖ್ಯಾತ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಡೈನಮೋ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಅತೀಂದ್ರಿಯ ಶಕ್ತಿಗಳ ಸಂತ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಡೈನಮೋ ಅವರನ್ನ. ಹಾಯ್ ಹಲೋ. ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಂತ ತುದಿಗಾಲಲ್ಲಿ ನಿಂತಿರುವ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಮಸ್ಕಾರ. I have a question. ಬಿಫೋರ್ ಕಮಿಂಗ್ ಟು ಯುವರ್ ಕ್ವಶನ್, ಐ ಹ್ಯಾವ್ ಸಮಥಿಂಗ್ ಟು ಶೇರ್ ವಿತ್ ಯು ಆಲ್. ಪ್ರಕೃತಿಯಲ್ಲಿ ಹೇಗೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ವಾಸನೆ, ಶಾಖ, ಗಾಳಿ ಪ್ಲಸ್ ನಮ್ಮ ಮನಸ್ಸಿನ ಆಲೋಚನೆಗಳ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ನಂಬ್ತಾರೆ. ಬಿಕಾಸ್ ಅದು ನಮ್ಮೆಲ್ಲರ ಗಮನಕ್ಕೆ ಹಾಗೂ ಅನುಭವಕ್ಕೆ ಬಂದಿರುತ್ತೆ. ಅದೇ ಅತೀಂದ್ರಿಯ ಶಕ್ತಿ, ಸೂಪರ್ ನ್ಯಾಚುರಲ್ ಫೋರ್ಸ್ ಬಗ್ಗೆ ಮಾತಾಡಿದ್ರೆ ಯಾರೂ ನಂಬಲ್ಲ. ಯಾಕಂದರೆ ಅದು ಯಾರ ಗಮನಕ್ಕೂ ಯಾರ ಅನುಭವಕ್ಕೂ ಬಂದಿರಲ್ಲ. ಒಂದು ಕ್ಲಾಸ್ ರೂಮಲ್ಲಿ ಹೇಗೆ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಥರ ಇರ್ತಾರೋ, ಪೂರ್ ಆಗಿರ್ಬೋದು, ಆ್ಯಾವ್ರೇಜ್ ಆಗಿರ್ಬೋದು, ಬ್ರಿಲಿಯಂಟ್ ಸ್ಟೂಡೆಂಟ್ಸೇ ಆಗಿರ್ಬೋದು, ಅದೇ ರೀತಿ ನಮ್ಮೆಲ್ಲರ ದೇಹದಲ್ಲೂ ಕೂಡ ನೆಗೆಟಿವ್ ವೈಬ್ಸ್ ಮತ್ತು ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಎಲ್ಲರಲ್ಲಿ, ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಲೆವೆಲಲ್ಲಿ ಕೆಲಸ ಮಾಡ್ತಾನೇ ಇರುತ್ತೆ. ಅದು ಅನುಭವಿಸಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ನಾವು ರೇಸ್ ಯು ಕ್ವಶನ್ಸ್. ಸರ್, ಯಾ, ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಇರುತ್ತಾ? 100%. ಆದರೆ ಎಲ್ಲ ಕಡೆನೂ ಅದು ಕೆಲಸ ಮಾಡಲ್ಲ. ಸರ್, ನೀವು ಒಬ್ಬರೇ ಕೆಲವೊಂದು ಹಾಂಟೆಡ್ ಪ್ಲೇಸ್ಗೆ ಹೋದಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅದು ತುಂಬಾನೇ ಕಾಟ ಕೊಡುತ್ತೆ. ಅದೇ ಗುಂಪಲ್ಲಿ ಹೋದಾಗ ಯಾರಿಗೂ ಏನು ಕೂಡ ಮಾಡಲ್ಲ, ಇನ್ಫ್ಯಾಕ್ಟ್ ಕಣ್ಗೂ ಕೂಡ ಕಾಣಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೈಸ್ ಕ್ವಶನ್. ಇಮ್ಯಾಜಿನ್, ಒಂದು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅನ್ಕೊಳ್ಳಿ. ಆ ಬೆಂಕಿ ಬಿದ್ದಿರೋ ಮನೆಗೆ ಒಂದು ಲೋಟ ನೀರು ಹಾಕಿದ್ರೆ ಆ ಒಂದು ಲೋಟ ನೀರು ಆ ಬೆಂಕಿನ ಆರಿಸುತ್ತಾ? ಸಾಧ್ಯ ಇಲ್ಲ. ಸೇಮ್ ವೇ, ಒಂದು ಬಕೆಟ್ ನೀರಿಗೆ ಒಂದು ಬೆಂಕಿ ಕಡ್ಡಿನ ಗೀರು ಹಾಕಿದ್ರೆ ಆ ಬಕೆಟಲ್ಲಿರೋ ನೀರಿಗೆ ಬೆಂಕಿ ಹತ್ಕೊಳತ್ತಾ? ನೋ ಚಾನ್ಸ್. ಈಗ ನಾವು ಬೆಂಕಿನ ನೆಗೆಟಿವ್ ಎನರ್ಜಿ ಅಂತ ಇಮ್ಯಾಜಿನ್ ಮಾಡ್ತೀವಿ ಅನ್ನೋದಾದರೆ, ಪಾಸಿಟಿವ್ ಎನರ್ಜಿ ಯಾವಾಗ ನೆಗೆಟಿವ್ ಎನರ್ಜಿನ ಡಾಮಿನೇಟ್ ಮಾಡುತ್ತೆ, ನೆಗೆಟಿವ್ ಎನರ್ಜಿ ಅಲ್ಲಿ ಕೆಲಸ ಮಾಡೋದಿಲ್ಲ. ಇಟ್ಸ್ ದ್ಯಾಟ್ ಸಿಂಪಲ್. ಸರ್, ನಿಮ್ಮ ಹೆಸರು ಡೈನಮೋ ಅಂತಿದೆಯಲ್ಲ ಸರ್, ಇದು ನಿಮ್ಮ ರಿಯಲ್ ಹೆಸರಾ ಅಥವಾ ಬೇರೆ ಏನಾದರೂ ಇದೆಯಾ ಸರ್? ಡೈನಮೋ ನನ್ನ ನಿಕ್ನೇಮ್. ನನ್ನ ನಿಜವಾದ ಹೆಸರು ಗೌತಮ್. ನೀವು ಇಷ್ಟೊಂದು ದೆವ್ವ ಪ್ರೇತಗಳನ್ನೆಲ್ಲ ನೋಡಿದಿರಾ ಅಲ್ವಾ? ಯಾವತ್ತಾದ್ರೂ ಯಾವ್ದಾದ್ರೂ ಆತ್ಮಗಳಿಂದ ಜೀವಕ್ಕೆ ಅಪಾಯ ಆಗಿರೋಂಥ ಸನ್ನಿವೇಶಗಳೇನಾದ್ರೂ ಎದುರಾಗಿದ್ಯಾ? ಅಥವಾ ನಿಮ್ ಕೈಲೇ ತಡಿಯಕ್ಕಾಗದೇ ಇರುವಂತ ಶಕ್ತಿಗಳೇನಾದ್ರೂ ಇದೆಯಾ? ಆಹಾ, ಒಂಚೂರು ಇಲ್ಲಿ ಹೊಡಿಬೇಕಿತ್ತು. ಮುಚ್ಕೊಂಡಿರ್ತೀಯ? ಚೀಫ್, ಯಾಕೆ ಬೇಜಾರ್ಲಿದ್ದೀರಾ? ಅಮ್ಮಂಗೆ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ರಿಂಗ್ ಆಗ್ತಾ ಇದೆ, ರಿಸೀವ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಅಮ್ಮಂಗೆ ಕಾಲ್ ಮಾಡಿದ್ರೆ ನಿಮ್ಮ ಅಮ್ಮ ನನಗೆ ಕಾಲ್ ಮಾಡ್ತಿದ್ದಾರೆ. ಅಮ್ಮ ಮಗಂದು ನೀವು ಅದೇನು ಸರಿ ಮಾಡ್ಕೋಬೇಕು ತಾನೇ. ಲೌಡ್ ಸ್ಪೀಕರ್ ಆಗ್ತೀನಿ, ನೀವೇ ಕೇಳಿಸ್ಕೊಳ್ಳಿ. ಅವ್ನು ಪದೇ ಪದೇ ನನಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ನು ಮತ್ತೆ ನನ್ನ ಮಗನಾಗಿ ಬರಬೇಕು ಅಂದರೆ ಅವ್ನು ಮಾಡ್ತಿರೋ ಕೆಲಸನೆಲ್ಲ ಬಿಟ್ಟು ಬರಬೇಕು. ಸರಿಮ್ಮ. ಚೀಫ್, ಇವಾಗಾದರೂ ನೀವು ನಿಮ್ಮ ಅಮ್ಮನ ಮಾತು ಕೇಳ್ಬೇಕು ತಾನೇ. ಆರ್ಜೆ, ನಾನೇನೇ ಮಾಡಿದ್ರು ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಏನೋ ಮಾಡಿ. ಓಯ್, ನೋಡ್ಕೊಂಡು ಹೊಡಿಬೇಕು ತಾನೇ. ಹಣ್ಣಿಗೆ ಬೀಳೋದ್ರ ಬದಲು ಕಣ್ಣಿಗೆ ಬಿದ್ದಿದ್ರೆ ನಾನು ಅಣ್ಣವ್ರ ಅಭಿಮಾನಿ, ಕಣ್ಣ ಡೊನೇಟ್ ಮಾಡಿದ್ದೀನಿ. ಅಲ್ಲ ಅರ್ಜೆ, ಕಣ್ಮುಂದೆ ಸರ್ರಂತ ಡಾಟ್ ಪಾಸ್ ಆದ್ರೂ ನಿಂಗೆ ಭಯನೇ ಆಗ್ಲಿಲ್ವಲ್ಲ? ಹಲೋ, ನಮಗೆ ಹುಡ್ದಾಗಿಂದ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹಲೋ, ಇಷ್ಟೆಲ್ಲ ಬಿಲ್ಡಪ್ ಬೇಡ. ಅವನಿಗೊಂಥರ ಕಾಯಿಲೆ ಇದೆ. ಕಾಯಿಲೆ? ಅದ್ರ ಹೆಸರು ಉಬಾಹ್ವಿ ಸಿಂಡ್ರೋಮ್ ಅಂತ, ಅಂದರೆ ಆನೋಫ್ಲೋ ಡಿಸಾರ್ಡರ್. ಅಂದ್ರೆ ನಿಂಗೆ ದೆವ್ವ ಭೂತ ಏನಾದ್ರೂ ಭಯ ಆಗಲ್ವಾ? ಅದಕ್ಕೆ ತಾನೇ ಪಕ್ಕದಲ್ಲಿ ಇಟ್ಕೊಂಡಿರೋದು. ಇಲ್ಲ ನೋಡಿ, ನಮ್ಗೆ ಸಂಬಂಧಪಟ್ಟ ಒಂದು ವಿಷಯ ನ್ಯೂಸ್ ಪೇಪರ್ ಬಂದಿದೆ. ಏನದು? ಭಾರತದ ಟಾಪ್ 10 ಹಾಂಟೆಡ್ ಪ್ಲೇಸ್ಗೆ ಉತ್ತರಾಖಂಡದ ಮಾರ್ಗನ್ ಹೌಸ್ ಹೊಸ ಸೇರ್ಪಡೆ. ಮಾರ್ಗನ್ ಹೌಸ್? ಹೆಸರೇನಂದ್ರೆ? ಮಾರ್ಗನ್ ಹೌಸ್. ಮಾರ್ಗನ್ ಹೌಸಾ? ಆಕ್ಚುಲಿ ನಾನು ಈ ಬಂಗ್ಲೆ ಬಗ್ಗೆ ಎಲ್ಲೋ ಓದಿದ್ ನೆನಪು. ಅಲ್ಲಿ ಬ್ರಿಟಿಷರು ಒಂದು ದೊಡ್ಡ ನಿಧಿ ಇಟ್ಟಿದ್ದಾರೆ, ಬಟ್ ಅದನ್ನ ಇದುವರೆಗೂ ಯಾರ ಕೈಲೂ ಹುಡುಕಿ ತೆಗಿಯಕ್ಕಾಗಿಲ್ವಂತೆ. ನಿಧಿ ಇದೆಯಂತ? ಹಲೋ, ಈ ದೆವ್ವ ಇದೆ ಅಂತ ಹೇಳಬೇಕಿದ್ರೆ ನಂಬ್ಕೊಂಡ್ಬಿಡ್ತೀನಿ. ಈ ನಿಧಿ ಇದೆ, ಅದಿದೆ, ಇದಿದೆ ಅಂತ ಡವ್ವೆಲ್ಲ ಮಾಡಕ್ ಹೋಗ್ಬೇಡ. ಎಕ್ಸ್ಕ್ಯೂಸ್ ಮೀ, ಅನಂತ ಪದ್ಮನಾಭ ದೇವಾಲಯ, ಶ್ರೀಕೃಷ್ಣ ರಿವರ್ ಟ್ರೆಷರ್ ಅಷ್ಟೇ ಯಾಕಪ್ಪ, ನಮ್ಮ ಕರ್ನಾಟಕದಲ್ಲಿರೋ ಮೂಕಾಂಬಿಕಾ ದೇವಿ ಟೆಂಪಲ್ ಅಲ್ಲೂ ನಿಧಿ ಇದೆ ಅಂತ ಹೇಳ್ತಿದ್ರು. ಅದನ್ನ ಯಾರು ಎಕ್ಸ್ಕವೇಟ್ ಮಾಡಲಿಲ್ಲ. ಮೇ ಬಿ ಮಾರ್ಗನ್ ಹೌಸ್ ಅಲ್ಲಿ ಅದೇ ರೀತಿ ಆಗಿರ್ಬೋದಲ್ಲ, ಬಿಕಾಸ್ ನಾ 100% ಅದ್ರ ಬಗ್ಗೆ ಓದಿದೀನಿ ಕಣೋ. ಅಲ್ಲಿ ನಿಧಿ ಇರೋದೇ ನಿಜ ಆಗಿದ್ರೆ ಯಾಕೆ ಅದನ್ನ ಇನ್ನೂ ಯಾರೂ ತೆಗೆದಕ್ಕೆ ಟ್ರೈ ಮಾಡಿಲ್ಲ? ಆಕ್ಚುಲಿ ನಿಧಿನ ತೆಗೆದಕ್ಕೆ ಟ್ರೈ ಮಾಡಿದ್ರಂತೆ, ಬಟ್ ಅಲ್ಲಿ ಹೋದವರು ಇದುವರೆಗೂ ಯಾರೂ ವಾಪಸ್ ಬಂದಿಲ್ಲ.
ತುಂಬಾ ರಿಸ್ಕ್ ಇರೋ ಜಾಗ ಅಂತ ಹೇಳ್ತಾರೆ. ಆ ರಿಸ್ಕ್ನ ನಾವೇ ಯಾಕೆ ತಗೋಬಾರ್ದು? ಹೌದು, ಆ ಮಾರ್ಗನ್ ಹೌಸ್ ಬಗ್ಗೆ ಬುಕ್ ಓದ್ದೆ ಅಂತಂದಿಲ್ಲ, ಎಲ್ಲೋದ್ದೆ?